ಕನ್ನಡಿಗರ ಶಕ್ತಿ ಏನು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಬಡ ಆಟೋ ಚಾಲಕರನ್ನ ಕೆಣಕಿದ್ರೆ ಏನಾಗುತ್ತೆ ಅನ್ನೋದನ್ನ ನಾರ್ತಿಗಳಿಗೆ ಮತ್ತೊಮ್ಮೆ ತೋರಿಸಿಕೊಡಲಾಗಿದೆ. ಹೌದು, ಬೆಂಗಳೂರಿನ ಬೆಳ್ಳಂದೂರು ಸರ್ಕಲ್ನಲ್ಲಿ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು. ಇದೀಗ ಹೊರ ರಾಜ್ಯದ ಮಹಿಳೆ, ಆಕೆಯ ಪತಿ ಸೇರಿ ಆಟೋ ಡ್ರೈವರ್ ಹಾಗೂ ಪತ್ನಿಯ ಕಾಲು ಮುಟ್ಟಿ ಕ್ಷಮೆ ಕೇಳಿದ್ದಾರೆ. ಕ್ಷಮೆ ಕೇಳಿದ ಬಳಿಕ ಮಾತನಾಡಿದ ಪನ್ಪುರಿ ಮಿಶ್ರಾ, ಕನ್ನಡ, ಕರ್ನಾಟಕ ಹಾಗೂ ಇಲ್ಲಿನ ಜನರ ಬಗ್ಗೆ ಗೌರವ ಇದೆ. ಎಲ್ಲ ಕನ್ನಡಿಗರು ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ಎಲ್ಲ ಆಟೋ ಡ್ರೈವರ್ಗಳಿಗೂ ಎಲ್ಲ ಕನ್ನಡಿಗರಿಗೂ ನಾನು ಕ್ಷಮೆ ಕೇಳ್ತೇನೆ. ಇನ್ನೊಂದ್ಸಲ ಈ ರೀತಿ ತಪ್ಪು ಮಾಡಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಐ ಲವ್ ಬೆಂಗಳೂರು, ಜೈ ಕರ್ನಾಟಕ ಎಂದು ಹೇಳಿದ್ದಾರೆ. ನಾನು ಗರ್ಭಿಣಿ, ಬೈಕ್ನಲ್ಲಿ ಹೋಗುವಾಗ ಸಡನ್ ಆಗಿ ಆಟೋ ಬಂದಾಗ ಭಯ ಆಯಿತು. ಆ ಗಾಬರಿಯಿಂದ ಏನನ್ನು ಯೋಚನೆ ಮಾಡದೆ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದು ಬಿಟ್ಟೆ. ಇದಕ್ಕೆ ಕ್ಷಮೆ ಇರಲಿ ಎಂದು ಹೇಳಿದ್ದಾಳೆ. ತಪ್ಪು ಮಾಡಲ್ಲ, ನೀವು ಅಷ್ಟೊಂದು ಹೇಳೋರು ಅವ್ರು ಹೇಳೋದು ಬಿಡಿ. ಇನ್ನೊಂದು ಸರಿ ಕನ್ನಡಿಗರಿಗೆ ಕರ್ನಾಟಕದ ಬಗ್ಗೆ ನಾನು ಈ ಥರ ಮಾತಾಡ